ವಿಧಾನಸಭೆ ಲೋಕಸಭೆ ಚುನಾವಣೆಯ ನಂತರ ಕಮರಿ ಹೋಗಿರುವಂತಹ ಜೆಡಿಎಸ್ ಪಕ್ಷವನ್ನು ಅರಳಿಸೋದಕ್ಕೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಜೆಡಿಎಸ್ ಈಗ ಮೆಗಾ ಪ್ಲಾನ್ ರೂಪಿಸಿಕೊಳ್ಳುತ್ತಾ ಇದೆ. ಹಿಡಿತ ಕಳೆದುಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ದಳಪತಿಗಳು ಈಗ ಪಕ್ಷ ಸಂಘಟನೆಗೆ ಅಂತ ಭಾರಿ ಪ್ಲಾನ್ ಹೂಡಿದ್ದಾರೆ. ಒಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಜೆಡಿಎಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬದಂದು ದೊಡ್ಡ ಸಮಾವೇಶ ನಡೆಸೋದಕ್ಕೆ ಅಂತ ಜೆಡಿಎಸ್ ಪ್ಲಾನ್ ರೂಪಿಸ್ತಾ ಇದೆ. ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗೇಟು ಕೊಡೋದಕ್ಕೂ ಕೂಡ ಚಿಂತನೆ ಮಾಡ್ತಾ ಇದೆ. ಹಾಸನ ಅಥವಾ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶ ನಡೆಸೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದೆ. ಈ ಮೂಲಕವಾಗಿ ಅದೇ ರೀತಿಯಾಗಿ ಸಮುದಾಯದ ನಾಯಕರನ್ನ ಒಗ್ಗೂಡಿಸುವಂತಹ ಒಂದು ಲೆಕ್ಕಾಚಾರ ಕೂಡ ಜೆಡಿಎಸ್ ಇಟ್ಕೊಂಡಿದೆ. ಅದರಲ್ಲೂ ದೇವೇಗೌಡರು ಅಂತಂದರೆ ಆ ಭಾಗದಲ್ಲಿ ದೇವೇಗೌಡರ ಬಗ್ಗೆ ಎಲ್ಲರಿಗೂ ಇರುವಂತಹ ಗೌರವ, ಅವರ ಮೇಲೆ ಇರುವಂತಹ ಪ್ರೀತಿ ಇಂದಿಗೂ ಕೂಡ ಕಡಿಮೆಯಾಗಿಲ್ಲ. ಹೀಗಾಗಿ ಅವರ ಹುಟ್ಟುಹಬ್ಬವನ್ನೇ ನೆಪವಾಗಿ ಇಟ್ಕೊಂಡು ಪಕ್ಷ ಸಂಘಟನೆಗೆ ಜೆಡಿಎಸ್ ಮುಂದಾಗ್ತಾ ಇದೆ.